నిన్ను నిన్నుగా ప్రేమించ బా సైడ్ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೀ ಸ್ವಲ್ಪ ಗಾಡಿ ಓಡಾಡ್ತಿದ್ದಾವೆ, ಅದನ್ನು ಸೌಂಡು ಬಿಟ್ಬಿಡಿ. ಆ್ಯಂಡ್ ನಮ್ಮ ಜೊತೆ ಇವತ್ತು ಯಾರು ಕಾಲಪ್ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಸೆಲ್ವ ಅವರು, ನಮ್ಮ ಕೋ ರೈಡರ್ ಸೆಲ್ವ ಅವರು ಇದ್ದಾರೆ. ಆ್ಯಂಡ್ ನಮ್ಮ ಪೀಸ್ ಬ್ರೋ ಸೂರ್ಯ ಅವರು ಇದ್ದಾರೆ. ಆ್ಯಂಡ್ ಸೆಲೆಬ್ರಿಟಿ ನಮ್ಮ ಮುಗಿ ಬ್ರೋ ಅವರು ಇದ್ದಾರೆ. 2 ಅವರ್ ಲೇಟು, ಬೆಳಗ್ಗೆ 6 ಗಂಟೆಗೆ ಹೋಗಿರೋದು ಅಲಾರಾಮ್ ಇಟ್ಟಿದ್ದು. ನಾವು ಇಲ್ಲಿ ಬಂದು 5:30 ಇಲ್ಲಿ ಕಾಯ್ತಾ ಇದ್ದೀವಿ. ಇವರು ಬಂದಿರೋದು 7:00 ಬಂದಿದ್ದಾರೆ. 2 hours ನಮಗೆ ಫುಲ್ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿರೋದು. ನಾನು 6 ಗಂಟೆ ಬಂದೆ, ಇವರು ಲೇಟು. ಈಗ ಇವರು ಲೇಟು ನಾನು ಪರ್ಫೆಕ್ಟ್. ಆ್ಯಂಡ್ ಇವಾಗ ರೈಡ್ ಬಂದು ಜಸ್ಟ್ ಒಂದು ರಿಪಬ್ಲಿಕ್ ಡೇ ರೈಡ್ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ಒಂದು 45 ಕಿಲೋಮೀಟರ್ಸ್ ದಬ್ಬಾಗುಲಿ ಅಂತ ಗೊತ್ತು, ಮತ್ತು ಮಂಚಬೆಲೆ ಡ್ಯಾಮ್, ಅಲ್ಲೇ ಹೋಗ್ತಾ ಇದ್ವಿ. ಆ್ಯಂಡ್ ಗೋಪ್ರೋ ವಿಯಲ್ಲಿ ನೋಡೋಣ ನಮ್ಮಿನ ಗೈಸ್. ಇವಾಗ ಎಲ್ಲ ಮೀಟ್ ಆದ್ವಿ. ರಿಪಬ್ಲಿಕ್ ಡೇ ರೈಡ್ ಗಾಡಿ ಬೇರೆ ಸರ್ವಿಸ್ ಬಂತು. ನಾನು ಕೊಳ್ಳಿ ಟ್ರಿಪ್ ಹೋಗಿದೆ, ಅದು ನೆಕ್ಸ್ಟ್ ಬಂದಿದ್ದ ತಕ್ಷಣ ನಾನೆಲ್ಲ ಸರ್ವಿಸ್ ಬಿಡಲಿಲ್ಲ, ವಾಟರ್ ಸರ್ವಿಸ್ ಬಿಡಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ ಗಾಡಿನ. ಒಂಥರ ಮೈಲ್ಡಾಗಿ ಫುಲ್ ಡಸ್ಟಿ ಆಗ್ಬಿಟ್ಟಿದೆ. ಚೇಂಜ್ ಬರೋ ಹೊಡೆದಿಲ್ಲ, ಹೇಗೈತೆ ಗಾಡಿ ಹಂಗೆ ಹೊಡಿತಾ ಇದ್ದೀನಿ. ಎಲ್ಲಿಲ್ಲ ಒಂದು 45 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ಅಷ್ಟೇ, ಅದೇನು ಪರವಾಗಿಲ್ಲ. ಆ್ಯಂಡ್ ಕೊಳ್ಳಿ ವಿಡಿಯೋ ಏರ್ ಕಾರ್ಡ್ ಆ್ಯಂಡ್ ತಂಜಾವೂರು ಹೋಗಿದ್ದೆ, 3 ದಿನ ರೈಡು, ತಮಿಳ್ನಾಡು ರೈಡು. ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಐ ಬಟನ್ ಅವ್ರ ಡಿಸ್ಕ್ರಿಪ್ಷನಲ್ಲಿ ಖಂಡಿತ ಇರುತ್ತೆ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಕಷ್ಟಪಟ್ಟು ವೀಡಿಯೋ ಎಡಿಟ್ ಮಾಡೀನಿ, ಸಪೋರ್ಟ್ ಮಾಡಿ. ಎಲ್ಲರ ಚಾನಲ್ಲು ಡಿಸ್ಕ್ರಿಪ್ಷನ್ ಇರುತ್ತೆ, ಖಂಡಿತ ಹೋಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಕೊಟ್ಟರೆ ನನಗೆ ಏನೋ ಒಂದು ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಆ್ಯಂಡ್ ಇವಾಗ ನಮ್ಮ ಜೊತೆ ಯಾರು ಬರ್ತಾಯಿದ್ದಾರೆ, ರೈಡರ್ ಮುಗಿ ಬ್ರೋ ಒಂದು, ಆ್ಯಂಡ್ ಸೂರ್ಯ ಬ್ರೋ ಅಂತ ಇದ್ದಾರೆ ಅವರು, ಮತ್ತು ನಮ್ಮ ಸೆಲ್ವ ಬ್ರೋ ಕೋ ರೈಡರ್ ಅವರು ಬರ್ತಾಯಿದ್ದಾರೆ, 3 ಜನ. ಆ್ಯಂಡ್ ಲೆಟ್ಸ್ ಗೋ. ಮೇ ಬಿ ಇದು ಮುಗಿದ ಮೇಲೆ ಖಂಡಿತ ಕರ್ನಾಟಕದಲ್ಲಿ 3 ದಿನ ಯಾವ್ದಾನ ರೈಡ್ ಹೋಗೋಣ. ಅದಾದಮೇಲೆ ಬೇಕಾದರೆ ಬೇರೆ ಪ್ಲ್ಯಾನ್ ಮಾಡ್ಬೇಕು. ಇನ್ನು ಲಾಂಗ್ ರೈಡಿಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ. ತುಂಬ ಕಷ್ಟ ಆಗ್ತಾಯಿದೆ, ಏನು ಮಾಡೋದು, ಎಷ್ಟಂತ ಜೋಡ್ಸೋದು ಹೇಳಿ. ತುಂಬ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದು ನಾನು ಎಲ್ಲ ತಗೊಂಡು ಆಕ್ಸೆಸರೀಸ್ ಎಲ್ಲ ತಗೊಂಡು ನಾನು ಹೋಗ್ಬಿಡೋದು ತುಂಬ ಕಷ್ಟ. ನನಗೇನಂದರೆ ಆಕ್ಸೆಸರೀಸ್ ಕ್ವಾಲಿಟಿ ಕೊಡೋಣ ಅಂತ. ಆಕ್ಸೆಸರೀಸ್ ಎಲ್ಲ ಇದ್ದರೆ ಈಸಿಯಾಗಿ ನಾವು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕೊಡ್ಬೋದು. ನಿಮ್ಮಿಂದ ಖಂಡಿತ 100% ಸಪೋರ್ಟ್ ಮಾಡಿ. ತುಂಬ ಎಫೆಕ್ಟಾಗಿ, ತುಂಬ ಅಂದರೆ ತುಂಬ ಎಫೆಕ್ಟಾಗಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಒಂದಿನ ನೈಟ್ ಫುಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ದೀನಿ ಖಂಡಿತ. ಆ್ಯಂಡ್ ಇವಾಗ ವೆಲ್ಕಮ್ ಟು ನೈಸ್ ರೋಡಲ್ಲಿದ್ದೀವಿ. ನೈಸ್ ರೋಡಿಂದ ಇಲ್ಲಿಂದ ನನಗೆ 30 ಕಿಲೋಮೀಟರ್ ಹೋಗೋದು ಅನ್ಸುತ್ತೆ. ಇಲ್ಲಿಂದ ಒಂದು ರೈಟ್ ತಗೊಂಡು ಮುಂದೆ ಹೋಗಿ ನೋಡೋಣ ಅದನ್ನು. ನೈಸ್ ರೋಡಿಗೆ ಒಂದು 8 ತಿಂಗಳಾಯ್ತು ಅನ್ಸುತ್ತೆ. ಸ್ವಲ್ಪ ಮುಂದೋಗಿ ನಾನು ವಾಕ್ ಕಂಟಿನ್ಯೂ ಮಾಡ್ತೀನಿ. ಕ್ಲೈಮೇಟ್ ಮಾತ್ರ ಪೀಸ್ ಆಗಿದೆ ಇವತ್ತು. ಹೆಂಗೋ ಹಾಲಿಡೇ ಸಿಕ್ಕಿರೋಕ್ಕೆ ಏನೋ ಒಂಥರ ಫುಲ್ಲು ಕಾಮ್ ಆಗಿದೆ ಮೈಂಡು. ನೈಸ್ ರೋಡಲ್ಲಿ ಏನೋ ಬಂದರೆ ಏನೋ ಒಂಥರ ಕ್ರೇಜು ಮಸ್ತಿರುತ್ತೆ. ನಮ್ಮ ಮುಗಿಬ್ರು ಸ್ಲೋ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಹೋಗ್ತವ್ರೆ. ನಾವು ಎಂಜಾಯ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ. ಅಷ್ಟು ಜನ ಹೋಗೋಕ್ಕೂ ಆಗಲ್ಲ ನನ್ನ ಕೈಲಿ. ಅದಕ್ಕೆ ನಾನು ಹೊಡಿತಿರೋದೇ ಇವಾಗ ಏನು ಕಾಣ್ತಾ ಇಲ್ವಲ್ಲ, 80 ಹೊಡಿತಾ ಇದ್ದೀನಿ. ಒಂದೊಂದು ಆ್ಯಂಗಲ್ಗೆ ಎಷ್ಟು ಕಷ್ಟಪಡ್ಬೇಕಂದ್ರೆ ಸಾಕಾಗೋಗ್ಬಿಡುತ್ತಪ್ಪ ಸ್ವಾಮಿ.
ಮುಂದೆ ಗೋಪುರ ಇರೋದು, ಅದನ್ನು ಆ್ಯಂಗಲ್ ಸೆಟ್ ಮಾಡಬೇಕು, ಮತ್ತು ಆಮೇಲೆ ಇನ್ನೊಂದು ಆ್ಯಂಗಲ್ಗೆ ಸೆಟ್ ಮಾಡಬೇಕು. ತುಂಬ ಕಷ್ಟ ಕಣಪ್ಪ ಸ್ವಾಮಿ. ಆರಾಮ ರೈಡ್ ಮಾಡಿದ್ರೆ ನಿಮ್ಮದೇ ರೈಡ್ ಮಾಡ್ಬೋದು, ಬಟ್ ಮೋಟೋಲಾಗಿಂಗ್ ಮಾಡೋಕ್ಕೆ ಸಾಕಾಗೋಗುತ್ತೆ. ಒಂಥರ ಹೆಂಗೆ ಹೇಳೋದು, ಮೈಂಡ್ ಸೆಟ್ ಆಗಿರಲ್ಲ. ಅದು ಏನೋ ಒಂಥರ ಕಲಾಸ್ ಮೈಂಡಾಗೇ ಇರುತ್ತೆ ಈ ಮೋಟೋಲಾಗಿಂಗ್ ಮಾಡ್ತಾ ಇದ್ದಾಗ. ಎಷ್ಟು ಪೀಸ್ಫುಲ್ ಆಗಿದ್ರು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ವ್ಲಾಗ್ ಮಾಡ್ಬೇಕಂತ ಅನ್ನಿಸ್ತಾನೆ ಇರುತ್ತೆ. ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಅದು ಯಾವ್ದಾರ ಒಂದು ನೇಚರ್ ಸಡನ್ ಬರಲ್ಲ. ಎಲ್ಲೋ ಒಂದು ಹತ್ರ ಕಾಮ್ ಆಗಿರೋ ನೇಚರ್ ಹತ್ರನೇ ನಾವು ವೀಡಿಯೋಸ್ ಮಾಡಿದ್ರೆ ಸ್ವಲ್ಪ ಕಂಟೆಂಟ್ ಚೆನ್ನಾಗಿರುತ್ತೆ. ಅಲ್ಲಿ ತೆಗಿಯೋಣ ಅಂತ ಅಂದ್ಕೊಂಡಿರ್ತೀವಿ, ಅಷ್ಟೊತ್ತಿಗೆ ಪಾಸ್ ಆಗಿಬಿಡ್ತೀವಿ. ಒಂಥರ ಬೇಜಾರಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಲೆಫ್ಟ್ ಬಿಡದಿ ಮೈಸೂರು ರೋಡ್. ಕಾಗದದ ದೋಣಿಯಲ್ಲಿ ನಾಕೂರು ಬಂತ ಆಯ್ತ ಕಾಣಿಸದ ಆನಿಯೊಂದು ಕಣ್ಣಲ್ಲೇ ನೀನು ತಾಯಿದ. 4 ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಇಲ್ಲಿಂದ ಮಂಡ್ಯವರೆಗೂ ಮಾಡ್ತಾನೇ ಇದ್ದಾರೆ ಕನ್ಸ್ಟ್ರಕ್ಷನ್. ಟೇಕ್ ಡೈವರ್ಷನ್ ಅದಂತೂ ನೋಡಿ ಸಾಕಾಗೋಗ್ಬಿಟ್ಟಿದೆ. ಬಟ್ ಮಂಡ್ಯದಿಂದ ಮೈಸೂರಿಗೆ ಏನೋ ಓಕೆ ಅನ್ಬೋದು, ಬಟ್ ಈ ಕಡೆ ಅಂತೂ ಯಪ್ಪ ಸ್ವಾಮಿ. ಅದು ಈ ಮೈಸೂರು ರೋಡು, ನೈಸ್ ರೋಡಿಂದ ಕೆಳಗೆ ಇಳಿದ್ರೆ ಸಾಕು, ಟ್ರಾಫಿಕ್ಕು ಹಂಗೆ ಇರುತ್ತೆ. ಮತ್ತು ರೂಟ್ಗಳ ಅಪ್ಪ ಏನು ಹೇಳೋದು. ಒಂದು ಶಾರ್ಟ್ ಟೀ ಬ್ರೇಕ್ ತಗೊಂಡ್ವಿ. ಬೆಳಗ್ಗೆ ಏನು ಟ್ರಾಫಿಕ್ಕು. ಇಲ್ಲಿಂದ ಒಳಗೆ ಹೋಗಬೇಕು. ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಓಕೆ. ರೈಲ್ವೆ ಕ್ರಾಸಿಂಗ್. ತುಂಬ ದಿನ ಆಯ್ತು ರೈಲ್ವೆ ಕ್ರಾಸಿಂಗ್. ಓ ಮೈ ಗಾಡ್. ಆ ರೈಲ್ವೆ ಟ್ರ್ಯಾಕ್ ನೋಡಿದ ತಕ್ಷಣ ಏನೋ ಒಂದು ಖುಷಿ ಗುರು. ಸೈಡ್ ಬಂದಾಗ ಅನ್ನಿಸ್ತಾ ಇದೆ, ಚೆನ್ನಾಗಿದೆ ರೋಡ್, ಚೆನ್ನಾಗಿದೆ. ಓ ಮೈ ಗಾಡ್, ವ್ಯೂ ಮಸ್ತು. ಬೆಳಗಿನ ಜಾವ ಬಂದರೆ ಚೆನ್ನಾಗಿರೋದು ಅನಿಸ್ತಿದೆ. ಇನ್ನು ಕಾರ್ನರಿಂಗ್ ಮಾತ್ರ ಸೈಕ್ ಆಗಿದೆ. ನನ್ನ ಕಡೆಗೆ ಫ್ರಂಟ್ ಟೈರು ಚೇಂಜ್ ಮಾಡಿಲ್ಲ, ಬ್ಯಾಕ್ ಟೈರ್ ಚೇಂಜ್ ಮಾಡೀನಿ. ಭಯ ಸ್ವಲ್ಪ ಲೈಟಾಗಿ. ಓ ಮೈ ಗಾಡ್, ಸೀರಿಯಸ್ ನೇಚರ್ ಯಾರ್. ಅಷ್ಟೊತ್ತಿಗೆ ಊರು ಬಂತು. ಚೆನ್ನಾಗಿದೆ, ಪ್ಲಸೆಂಟ್ ಆಗಿದೆ ತುಂಬ. ಇದು 350 ಕ್ಲಾಸಿಕಲ್ಲಿ ತುಂಬ ಲಾಂಗ್ ರೈಡ್ ಹೋಗ್ಬೋದು ಅಂತ ಕೇಳ್ತಾರೆ. ಖಂಡಿತ ಹೋಗ್ಬೋದು ಬ್ರೋ. ಅದು ನಿಮ್ಮ ಮೇಲೆ ಡಿಪೆಂಡು. ನೀವು ಒಂದು ಸೆಕೆಂಡ್ ಎಂಜಾಯ್ ಮಾಡ್ಕೊಂಡು ಹೊಡಿಬೇಕು. ರಾಯಲ್ ಎನ್ಫೀಲ್ಡಲ್ಲಿ ಮೈನಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಬೇರೆ ಗಾಡಿಯಲ್ಲಿ ಕ್ರೂಸಿಂಗ್ ಸ್ಪೀಡು ಜಾಸ್ತಿ ಇರುತ್ತೆ. ಬೋರ್ ಹೊಡೆದ್ರೆ ಸ್ವಲ್ಪ ಕ್ರೂಸ್ ಮಾಡ್ಕೊಂಡು ಫಾಸ್ಟಾಗಿ ಹೋಗ್ಬಿಡ್ತಾರೆ. ಬಟ್ ನಮ್ಮ ಕಡೆಗೆ ಹಂಗಿಲ್ಲ. ಬಟ್ ನಮಗೆ ಸೇಫು, ಸೀರಿಯಸ್ಲಿ ಸೇಫು. ಯಾಕಂದರೆ ನಾವು 350 ಕ್ಲಾಸ್ಗಳಲ್ಲಿ 100 to 110 ಮ್ಯಾಕ್ಸಿಮಮ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕಿಂತ 110 ಅಲ್ಲೇ ಒಂದು ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ, ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಅದು ಕ್ರೂಸಿಂಗ್ ಸ್ಪೀಡು ಸೈಕಾಗಿರ್ತವೆ. ಅವರು NS ಅದೆಲ್ಲ ಚೆನ್ನಾಗಿರುತ್ತೆ ಗಾಡಿ. ಬಟ್ ಕಂಫರ್ಟಬಲ್ ಝೋನಾಗೂ ಒಂದು ಲೆವೆಲ್ಗೆ ಇರುತ್ತೆ. ಬಟ್ ಎನ್ಫೀಲ್ಡ್ ಅಷ್ಟು ಬರಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ವೈಬ್ರೇಷನ್ ಇರುತ್ತೆ, ಬಟ್ ಕಂಫರ್ಟ್ ಝೋನ್, ಸೀಟ್ ಕುಷನ್ ಆಗಲಿಲ್ಲ ಅಂದರೂ ಒಂದು ಲೆವೆಲಿಗೆ ಚೆನ್ನಾಗಿ ಹೊಡಿಬೋದು ಗಾಡಿನ. ಆ್ಯಂಡ್ ಮೇಯ್ನ್ ಆಗಿ ಏನಂದರೆ ಎಂಜಾಯ್ ಮಾಡಬೇಕು. ನೀವು ಮೇಯ್ನ್ ಆಗಿ ನೀವು ಡೆಸ್ಟಿನೇಷನ್ ಮುಖ್ಯ ಅಲ್ಲ, ಹೋಗೋ ರೂಟ್ ಮುಖ್ಯ. ಫುಲ್ಲು ಎಂಜಾಯ್ ಮಾಡ್ಕೊಂಡೆ ಹೋದ್ರೆ ತುಂಬ ಪ್ಲೆಸೆಂಟಾಗಿ, ತುಂಬ ಕಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ನನಗೆ ಅದೇ ಇಷ್ಟ. ನಾನು ಡೆಸ್ಟಿನೇಷನ್ ಯಾವಾಗಲೂ ನಾನು ಕರೆಕ್ಟಾಗಿ ಚೆಕ್ ಮಾಡ್ಕೊಳಲ್ಲ. ಏನೇ ಅಂದರೂ ನಾನು ಹೋಗೋ ರೂಟ್ಗಳನ್ನ ಎಂಜಾಯ್ ಮಾಡ್ತೀನಿ ಅಷ್ಟೇ. ನೇಚರ್ನ ಎಂಜಾಯ್ ಮಾಡಿ ಅಷ್ಟೇ. ನಿಮ್ಮ ಫಸ್ಟ್ ನೇಚರ್ನ ಎಂಜಾಯ್ ಮಾಡೋಕ್ಕೆ ಕಲಿತ್ರೆ ಫುಲ್ಲು ಸೈಕಾಗಿದೆ. ವೀಕೆಂಡ್ ಸ್ಪಾಟಿಗೆ ಬೆಸ್ಟ್ ಪ್ಲೇಸ್. ಓ ಮೈ ಗಾಡ್, ಸಿ ದಿಸ್ ವ್ಯೂ ಮ್ಯಾನ್. ಗೈಸ ಇವಾಗ ಬಂದ್ವಿ ಮೆಂಚೆಬೆಲೆ ಡ್ಯಾಮ್ ಹತ್ರ ಬಂದಿದೆ. ಫಸ್ಟ್ ಡೆಸ್ಟಿನೇಷನ್ ಹತ್ರ ಚೆನ್ನಾಗಿದೆ. ಡ್ರೋನ್ ಶಾಟ್ಸ್ ಖಂಡಿತ ಬರುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ ಇವಾಗ ನೋಡಿದ್ರೆ ಸ್ವಲ್ಪ ಆಫ್ ರೋಡಿಂಗ್ ಸೆಷನ್ ಇದೆ. ಆಲ್ರೆಡಿ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿದ್ದಾರೆ. ಆ್ಯಂಡ್ ಹೋಗಿ ಡ್ರೋನ್ ಶಾಟ್ಸ್ ನೋಡೋಣ, ಓಕೆನಾ? ಫುಲ್ ಆಫ್ ರೋಡಿಂಗ್ ಸೆಷನ್ ಇದೆ.
man! నిన్ను నిన్నుగా ప్రేమించ Oh my God! Oh my God! ನಮ್ಮ ಕ್ಲಾಸಿಗೆಲ್ಲ ಈಸಿಯಾಗಿ ಹತ್ಬಿಡುತ್ತೆ. ಹಿಂದೆ ಬಟನ್ ಟೈರ್ ಬಂದು ರೀಸೆಂಟಾಗಿ ಹಾಕಿಸಿದೆ, ತಲೆ ಕೆಡಿಸ್ಕೊಳಂಗಿಲ್ಲ. ಗೈಸ್, ಮೆಂಚಬೆಲೆ ಡ್ಯಾಮ್ ಮುಗೀತು. ಇವಾಗ ನೆಕ್ಸ್ಟು ದಬ್ಬಾಗುಲೆ. ಐ ಥಿಂಕ್ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಏನು ಅಂದ್ಕೊಂಬಿಡಿ. ದಬ್ಬಾಗುಲೆ ಅನ್ಸುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಮೇ ಬಿ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅನಿಸುತ್ತೆ, ಖಂಡಿತ. ಆ್ಯಂಡ್ see you in next video. Until then, bye from Sumanth. Bye.